ವೆಲ್ಕಮ್ ಬ್ಯಾಕ್ ಡೇ 3 ಆಫ್ 150 ಡೇಸ್ ಚಾಲೆಂಜ್. ಬೆಳಗ್ಗೆ 5:30 ಆಗ್ಯದ. ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡಮ್ಮ ಎಷ್ಟದ ಅಂತೇಳಿ. ಎಂಟಿ ಸ್ಟಮಕ್ ವೇಟ್ ಬಂದುಬಿಟ್ಟು 77.70 ಇವತ್ತು. ಬೆಳಗ್ಗೆ ಹಾಕೊಂತೀವಿ. ಫ್ರಂಟ್ ಕ್ಯಾಮ್ರಾ ತೊಗೋಬೇಕಂದ್ರೆ ಬಟ್ ಆಲ್ರೆಡಿ ಇಲ್ಲೆಲ್ಲ ಪೂರ್ತಿ ಕತ್ಲಾದ. ಸೊ ತೊಗೊಂಡ್ರೂ ಆಲ್ಮೋಸ್ಟ್ ಕ್ಲಾರಿಟಿ ಬರಲ್ಲ. ಈಗ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಹಂಗೆ ಆಗ್ತದೆ. ಆಮೇಲೆ ಬರ್ಬೇಕಂದ್ರೆ ಒಂದು ಹಾಫ್ ಆನ್ ಅವರ್. ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಸೇಮ್ 1 ಅವರ್ ಕೌಂಟ್ ಮಾಡ್ಬೇಕು ವಾಕ್. ಅದಾದಮೇಲೆ ಇವತ್ತಿಂದ ರೆಗ್ಯುಲರ್ ಮತ್ತು 6 ದಿನ ಸೇಮ್ ಟೈಮಿಂಗ್ಸು. ಆಮೇಲೆ ರೂಟೀನ್ ಇರುತ್ತೆ. ಜಿಮ್ ಆಗಲಿ ಅಥವಾ ಡಯಟ್ ಆಗಲಿ ಅಥವಾ ಕೆಲವೊಂದು ಥಿಂಗ್ಸ್ಗಳೆಲ್ಲ ಸೇಮ್ ಇರ್ತವೆ. ಸಂಡೇ ಒಂದಿನ ಅಷ್ಟೇ ರೆಸ್ಟ್ ದಿನ ನಮಗೂ ಬೋರ್ ಆಗ್ತದೆ. ನೋಡಮ್ಮಲ್ಲಿ ಆಮೇಲೆ ವಾಕಿಂಗ್ ಮುಗಿದದ. ಈಗ ಹಾಲು ತೊಗೊಳಕ್ಕೆ ಬಂದೀವಿ ಡಯಟ್ ಸಲಕ್ಕೆ. ಸೊ ಹಾಲು ತೊಗೊಂಡು ವಾಪಸ್ ಮನೆಗೆ ಹೋಗ್ಬೇಕು. 1 ಅವರ್ ವಾಕ್ ಕೌಂಟ್ ಆಗ್ತದೆ. ಅದಾದಮೇಲೆ ಏನಾಗ್ತದೆ ಅಂತ ನೋಡೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಓಟ್ ಶೇಕ್, ಆ್ಯಪಲ್, 100 ಗ್ರಾಮ್ ಬನಾನಾ, ಆಮೇಲೆ 5 ಆಮ್ಲೆಟ್. ಬ್ರೇಕ್ಫಾಸ್ಟ್ ಆಯ್ತು. ಈಗ ಕಾರ್ ತೊಗೊಳಕತ್ತೀವಿ. ಕಾರ್ ತೊಳೆದು ವಾಪಸ್ ಆಫೀಸ್ ಹೋಗ್ಬೇಕು. ನೋಡೋಣ ಈಗ ಎಷ್ಟೊತ್ತಾಗ್ತದೆ ಅಂತ. ಸ್ನಾನ ಅದೆಲ್ಲ ಮಾಡ್ಕೊಂಡು ಈಗ ವಾಪಸ್ ಯಾದಗಿರಿಗೆ ಹೊಂಟೀವಿ. ಕೆಲಸ ಏನದ ನೋಡ್ಕೊಂಡು ಇವತ್ತು ಎಲ್ಲ ಏನೇನು ಎಷ್ಟೆಷ್ಟು ಆಗುತ್ತೆ ಎಷ್ಟೆಷ್ಟಿಲ್ಲ. ಬಟ್ ಇವತ್ತು ಟಿಫಿನ್ ಒಂದು ಒಯ್ಲಕತ್ತಿಲ್ಲ. ಮೇನ್ ರೀಸನ್ ಅದೇ ಒಂದು ಡ್ರಾಬ್ಯಾಕ್. ಯಾಕಂದರೆ ಮಧ್ಯಾಹ್ನ ಊಟ ಮಾಡ್ಬೇಕಂತಂದ್ರೆ ನಾನು ವಾಪಸ್ ಮತ್ತೆ ಮನೆಗೆ ಬರ್ಬೇಕು ಡಯಟ್ ಮಾಡೋ ಸಲಕ್ಕೆ. ಇಲ್ಲಿಂದ ಟೈಮ್ ಸಿಕ್ಕಿಲ್ಲ ನನಗೆ. ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊಂಟೀನಿ. ಎಮರ್ಜೆನ್ಸಿ ಒಂದು ಕೆಲಸ ಅದ. ಸೊ ಆಫೀಸ್ ಓದ್ಬೇಕು. ಬಂದಮೇಲೆ ಸಿಗಮ್. ಮಧ್ಯಾಹ್ನ ಊಟ 80 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್ ಅಂತ 100 ಗ್ರಾಮ್ ವೆಜ್ಜೀಸ್. ಸೊ ಮತ್ತು ಅದಾದಮೇಲೆ ಆಮೇಲೆ ಸಿಗಮ್ ಜಿಮ್ ಹೋಗ್ಬೇಕಂದ್ರೆ. ಜಿಮ್ ಟೈಮ್ ಆಯ್ತು 5:30. ಈಗ ಬೆಡ್ ನೋಡ್ರಿ ಇದು ಆಲ್ರೆಡಿ ಬೆಳಗ್ಗೆ ಅದು ಸ್ವಲ್ಪ ವಿಡಿಯೋ ಇರ್ತಲ್ಲ, ಅದ್ರಾಗ ರಿವೈಂಡ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತದೆ. ಬೆಡ್ಶೀಟ್ ಹಾಕಿರಂಗಿಲ್ಲ, ಏನು ಹಾಕಿರಲ್ಲ. ಮನೆಗೆ ಮೆಟ್ಟಾಡಿಸ್ತೀರ ಮಮ್ಮಿ. ಕೆಲಸ ಆಫೀಸ್ ಹೋಗಿ ಒಂದು ಇದಕ್ಕೆ ಹಂಗೆ ಅವರೇ ಒಂದೆಲ್ಲ ಕಸ ಗುಡಿಸಿ ವಾಪಸ್ ಬೆಡ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಚೆಕ್ ಮಾಡಿ ಹೋಗ್ಯಾರ. ಸೊ ಈಗ ನಾನು ಜಿಮ್ಮಿಗೆ ರೆಡಿ ಆಗಿ ರೀಚ್ ಆಗಕ್ಕೆ ಒಂದು 6 ಆಗ್ಬೋದು. 6 ಇಂದ 9 ತನಕ ಅಂದ್ರೆ ಆಲ್ಮೋಸ್ಟ್ 3 ಅವರ್ ಇರ್ತೀನಿ ನಾನು. ಮುಗಿಸ್ಕೊಳಂಗೆ ನಮ್ದು ರೋನಿ ನೋಡಿ ಹೆಂಗೆ ಒದ್ದಾಡಕತ್ತ. ಸುಮ್ಮನೆ ಒಟ್ಟು ಹೊರೆ ಓಡಾಡಿಸ್ಬೇಕು. ಅದಕ್ಕೆ ಇಲ್ಲಾಂದ್ರೆ ಏನಾದ್ರು ತಿನ್ನಿಸ್ಬೇಕು. ಒಟ್ಟ ತಿನ್ನಕ್ಕೆ ಊಟ 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 ಬೇಕು. ಅವೆಲ್ಲ ಬರ್ತಿದ್ದೀನ ಎಮೋಷನಲ್ ಡ್ಯಾಮೇಜ್ ಎಲ್ಲ ಅವೆಲ್ಲ ನನಗೆ ಬೇಡ. ಒಂದು 6 ದಿನ ಹೋಗ್ಲಿ, ಅದಾದ್ಮೇಲೆ ಎಲ್ಲ ಹಾಕೊಂಬಂದು ನೆಕ್ಸ್ಟ್ ಓಕೆ ಜಿಮ್ಮಿಗೆ ಬಂದು ಸಿಗ ಮತ್ತೆ ವಾಪಸ್. ಇದು ನಮ್ಮ ಜಿಮ್. ಈಗ ಆಲ್ರೆಡಿ ಜಿಮ್ಮಿಗೆ ಬಂದು ನೋಡಮ್ 6 ಆಗೋ ಟೈಮು. ಇದಾದಮೇಲೆ 3 ಅವರ್ಸ್ ಫುಲ್ ವರ್ಕೌಟ್ ಇರ್ತದೆ. ಇವತ್ತು ಲೆಗ್ ಮತ್ತು ಶೋಲ್ಡ್ರ್ ಅದ ಸೂಪರ್ ಸೆಟ್ ಇರ್ತದೆ. ಅದನ್ನು ಓಕೆ ಸ್ಟಾರ್ಟ್ ಮಾಡಮ್. ಇದೆಲ್ಲ ಮತ್ತೇನು ಟೆನ್ಷನ್ ತೊಗೊಬೇಡ್ರಿ. ಇದು ಬರೀ ಜಸ್ಟ್ ಶಾರ್ಟ್ಸ್ ಮೇಲೆ ಮಾಡ್ಬೇಕಂತೇಳಿ ಹಂಗಾಗಿ ಪ್ಯಾಂಟ್ ತೆಗೆದಿರುತ್ತೆ. ಇದಾದಮೇಲೆ ವಾಪಸ್ ಲೆಗ್ ಮತ್ತು ಶೋಲ್ಡ್ರ್ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡ್ಬೇಕು. ಸ್ವಲ್ಪ ವಾರ್ಮಪ್ ಆದ ತಕ್ಷಣ ಈಗ ಲೆಗ್ ಫಸ್ಟ್ ಎಕ್ಸಸೈಸ್. ಲೆಗ್ನೇ ಒಂದು 3 ಇಲ್ಲ ಅಂದರೆ ಒಂದು 4 ಎಕ್ಸಸೈಸ್ ಇತ್ತು. ಒಂದು 4 ಎಕ್ಸಸೈಸ್ ಮಾಡ್ಕೊಂಡು ಅದಾದ ತಕ್ಷಣ ಕಂಟಿನ್ಯೂ ಅದ್ರ ಜೊತೆನೇ ಶೋಲ್ಡ್ರ್ ಎಕ್ಸಸೈಸ್ ಇರ್ತದೆ. ಶೋಲ್ಡ್ರ್ ಎಕ್ಸಸೈಸ್ ಮಾಡಿಸ್ಕೋಬೇಕು. ಶೋಲ್ಡ್ರ್ ಎಕ್ಸಸೈಸ್ ಆದ ತಕ್ಷಣ ಒಂದು ಸ್ವಲ್ಪ ಫ್ಲೆಕ್ಸ್ ಮಾಡ್ಕೊಂಡು ಆಮೇಲೆ ಕೆಲವೊಂದು ಏನಂತಾರಪ್ಪ ಇದಕ್ಕೆ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಇವತ್ತು ಲೆಗ್ಗಲ್ಲ ಪೂರ್ತಿ. ಸೊ ಮ್ಯಾಕ್ಸಿಮಮ್ ಪುಷ್ ಮಾಡಿರ್ತೀವಿ. ಆಲ್ರೆಡಿ ಈಗ ವಿಡಿಯೋದಾಗ ನೋಡ್ತಿರ್ಬೋದು. ಕಟ್ಟಿಂಗ್ಸ್ ಆಗಲಿ ಅಥವಾ ಮಸಲ್ ಪಂಪ್ ಅನ್ನೋದು ಹೆಂಗಂದರೆ ಫುಲ್ ಕಿತ್ಕೊಂಡು ಬಂದಿರುತ್ತೆ. ಫುಲ್ ಹೆಂಗಂದರೆ ಟೆನ್ಷನ್ ಆಗಿ ಅಲ್ಲೇ ಸುಸ್ತಾಗಿ ಬಿಡ್ಬೇಕು. ಆ ರೇಂಜಿಗೆ ಚಕ್ಕರ್ ಬರ್ತಿರ್ತದೆ. ಎನರ್ಜಿನೇ ಇರೋಂಗಿಲ್ಲ ಆಲ್ಮೋಸ್ಟ್ ಆಲ್. ಯಾಕಂದರೆ 80 ಗ್ರಾಮ್ ರೈಸ್ ಇರ್ತದೆ. ನಾನು ಮಾಡೋ ಡಯಟಿಗೆ, ನಾನು ಮಾಡೋ ಎಕ್ಸಸೈಸ್ಗಳಿಗೆ ಒಂದಕ್ಕೊಂದು ಸಂಬಂಧ ಇರೋಂಗಿಲ್ಲ. ಆ ಥರ ಪುಷ್ ಮಾಡ್ಲಾಕತ್ತೀನಿ. ನೋಡಮ್ಮ ದಿನ ಎಲ್ಲಿಗೆ ಹೋಗ್ತದೆ ಎಲ್ಲಿಗಿಲ್ಲ ಅಂಥೇಳಿ. ಸೊ ಇದೆಲ್ಲ ಮುಗಿಸ್ಕೊಳಕ್ಕೆ ಆಲ್ಮೋಸ್ಟ್ ಟೈಮ್ ಆಗ್ಯದ 9. ಜಿಮ್ ಮುಗಿಸ್ಕೊಂಡು ಮನೆಗೆ ಹೋಗಮ್. 80 ಗ್ರಾಮ್ ರೈಸ್, 120 ಗ್ರಾಮ್ ಚಿಕನ್, 100 ಗ್ರಾಮ್ ಕರ್ಡ್, 100 ಗ್ರಾಮ್ ವೆಜ್ಜೀಸ್. ರೋನಿದು ವಾಕಿಂಗ್ ಟೈಮು. ವಾಕಿಂಗ್ ಆಯಿತು. ಈಗ ಮಲ್ಕೋಕೆ ಹೋಗ್ಬೇಕು. ಮತ್ತು ನಾಳೆ ಏನಿರುತ್ತೆ ಬೆಳಗ್ಗೆ ಅಪ್ಡೇಟ್ ಮಾಡ್ತೀನಿ. ಗುಡ್ ನೈಟ್.